ಆಂಜನೇಯ ಸ್ವಾಮಿಗೆ ಮದುವೆ ಆಗಿತ್ತು. ಇಲ್ಲಿದೆ ಹನುಮಂತನ ವಿವಾಹದ ಕತೆ. ಹಾಗಿದ್ರೆ ಹನುಮಂತನ ಪತ್ನಿ ಯಾರು? ಆಕೆ ಯಾರ ಮಗಳು? ಅವರ ಮದುವೆ ಹೇಗೆ ನಡೆಯಿತು ಎಂದು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ ವೀಕ್ಷಕರೇ. ಬಜರಂಗಬಲಿ ಹನುಮಂತ ಅಪ್ಪಟ ಬ್ರಹ್ಮಚಾರಿ ಎಂದೇ ನಾವು ನಂಬುತ್ತೇವೆ. ರಾಮಾಯಣದಲ್ಲಿ ಪ್ರಭು ರಾಮಚಂದ್ರನ ಅಪ್ಪಟ ಭಕ್ತನಾಗಿ ಸಕಲ ಜಗತ್ತಿಗೆ ಇದ್ದರೆ ಇಂತಹ ನಂಬಿಕಸ್ಥ ಇರಬೇಕು ಎಂಬಂತೆ ಮಾದರಿಯಾದ ಹನುಮಂತನ ಕುರಿತು ಹಲವು ಆಸಕ್ತಿಕರ ಕಥೆಗಳಿವೆ. ಅಂತಹ ಕುತೂಹಲ ಕಥೆಯನ್ನು ಇಂದು ತಿಳಿದುಕೊಳ್ಳೋಣ. ಜಾನಪದ ನಂಬಿಕೆಗಳ ಪ್ರಕಾರ ಸೂರ್ಯದೇವರ ಮಗಳು ಸುವರ್ಚಲಾ ದೇವಿಯನ್ನು ಹನುಮಂತನ ಪತ್ನಿ ಎಂದು ಪರಿಗಣಿಸಲಾಗಿದೆ. ಆದರೆ ರಾಮಾಯಣ ಅಥವಾ ಮಹಾಭಾರತದಂತಹ ಪ್ರಾಥಮಿಕ ಹಿಂದೂ ಗ್ರಂಥಗಳಲ್ಲಿ ಈ ಕುರಿತು ಉಲ್ಲೇಖಿಸಲಾಗಿಲ್ಲ. ತೆಲಂಗಾಣದಲ್ಲಿ ಹನುಮಂತನ ಪತ್ನಿ ಸುವರ್ಚಲಾ ದೇವಿಗೆ ಸಮರ್ಪಿತವಾದ ದೇವಾಲಯವಿದೆ. ಇಲ್ಲಿ ಹನುಮಂತ ತನ್ನ ಪತ್ನಿಯಾದ ಸುವರ್ಚಲಾ ದೇವಿಯ ಜೊತೆಗೆ ನೆಲೆಸಿ ಭಕ್ತರನ್ನು ಪರಿಪಾಲಿಸುತ್ತಾನೆ. ಸೂರ್ಯದೇವರು ಆಂಜನೇಯ ಸ್ವಾಮಿಯ ಮಾರ್ಗದರ್ಶಕರಾಗಿದ್ದರು. ಆಂಜನೇಯ ಸ್ವಾಮಿ ಸೂರ್ಯದೇವರಿಂದ 9 ವಿಷಯಗಳನ್ನು ಕಲಿಯಬೇಕಾಗಿತ್ತು. ಹನುಮಂತನಿಗೆ ಮೊದಲ 5 ವಿದ್ಯೆಗಳನ್ನು ಕಲಿಸಿದ ನಂತರ ಸೂರ್ಯದೇವರು ಹನುಮಂತನನ್ನು ಮದುವೆಯಾಗಲು ವಿನಂತಿಸಿದರು. ಮದುವೆಯ ನಂತರವಷ್ಟೇ ಬಜರಂಗಿ ಮುಂದಿನ 4 ವಿದ್ಯೆಗಳನ್ನು ಅವನಿಗೆ ಕಲಿಸಬಹುದಾಗಿತ್ತು. ಏಕೆಂದರೆ ಅವುಗಳನ್ನು ವಿವಾಹಿತ ವ್ಯಕ್ತಿಗಳಿಗೆ ಮಾತ್ರ ಕಲಿಸಬೇಕು ಎಂಬ ನಿಯಮವಿತ್ತು. ಆಂಜನೇಯ ಸ್ವಾಮಿಯು ಸೂರ್ಯದೇವರ ಸೂಚನೆಗಳಿಗೆ ಅನುಗುಣವಾಗಿ ಮದುವೆಯಾಗಲು ನಿರ್ಧರಿಸಿದರು. ಆದರೆ ಅವರಿಗೆ ಸಂಗಾತಿಯನ್ನು ಹುಡುಕಲಾಗಲಿಲ್ಲ. ನಂತರ ಸೂರ್ಯದೇವರು ಹನುಮಂತನನ್ನು ಮದುವೆಯಾಗಲು ತನ್ನ ಅತ್ಯಂತ ಪ್ರತಿಭಾವಂತ ಮಗಳಾದ ಸುವರ್ಚಲಾ ಹೆಸರನ್ನು ಅವರು ಹೇಳಿದರು. ಇದರ ನಂತರ ಸುವರ್ಚಲಾ ದೇವಿ ಮತ್ತು ಆಂಜನೇಯ ಸ್ವಾಮಿ ವಿವಾಹವಾದರು. ಇತ್ತ ಮದುವೆಯ ನಂತರ ಆಂಜನೇಯ ಉಳಿದ 4 ವಿದ್ಯೆಗಳನ್ನು ಕಲಿತರೆ ಸುವರ್ಚಲಾ ದೇವಿ ಮದುವೆಯ ನಂತರ ತೀವ್ರವಾದ ತಪಸ್ಸನ್ನು ಆಚರಿಸಿದರು. ಹೀಗಾಗಿ ಮದುವೆಯಾದರೂ ಹನುಮಂತ ಬ್ರಹ್ಮಚರ್ಯವನ್ನು ಬಿಡಲಿಲ್ಲ. ವೀಕ್ಷಕರೇ, ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಇದೇ ರೀತಿಯ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೆ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಜೈ ಶ್ರೀರಾಮ್.